ವರ್ಷದ ಬಾಲಕನೊಬ್ಬ, ಕೆಳವರ್ಗದ 8 ವರ್ಷದ ಬಾಲಕನೊಬ್ಬ ಸತ್ತು ಕರುವನ್ನು ಎಳೆದೊಯ್ಯುವಂಥ ಒಂದು ಸಂದರ್ಭ. ಆ ಸತ್ತು ಕರುವನ್ನು ಎಳೆದೊಯ್ತಕ್ಕಂಥ ಒಂದು ಸಂದರ್ಭ ಇತ್ತು. ಅದು ಉತ್ತಮರ ಕೇರಿಯಲ್ಲಿತ್ತು. ಉತ್ತಮರ ಕೇರಿಗೆ ಹೋಗಿದ್ದ, ಸತ್ತು ಕರುವನ್ನು ತಗೊಂಡು ಬರ್ತಿದ್ದ. ಬರುವಾಗ ಆ ಉತ್ತಮರ ಮನೆಯೊಳಗೆ ಮಂತ್ರಘೋಷಗಳು ಕೇಳ್ತಾ ಇದ್ವು. ಉತ್ತಮರ ಮನೆಯೊಳಗೆ ಮಂತ್ರಘೋಷ ಕೇಳಕತ್ತಿದ್ದು. ಇವನಿಗೆ ಯಾಕೋ ಕಿವಿಗೆ ಇಂಪು ಅನ್ಸಾಕತ್ತು. ಅದನ್ನು ನೋಡ್ಬೇಕನ್ನಿಸ್ತು, ಕೇಳಬೇಕನ್ನಿಸ್ತು. ಆ ಮೆಟ್ಟಲ ಮೇಲೆ ಹತ್ತಿದ, ಒಂದು ಮೆಟ್ಲ ಹತ್ತಿ ಕಿವಿಯಿಂದ ಅವನಿಗೆ ಕೇಳ್ತಿದ್ದ. ಒಳಗಡೆ ಪೂಜೆ ಮಾಡ್ತಿದ್ರಲ್ಲ ಪೂಜಾರಿಗಳು, ಅವರೇನು ಬಟ್ಟೆ ಬಿಟ್ಕೊಂಡು ಗಂಟೆ ಬಾರಿಸ್ಕೊಂಡು ಪೂಜಾರಿಗಳು ಪೂಜೆ ಮಾಡ್ತಿದ್ರಲ್ಲ, ಅವರು ನೋಡಿದರು ಈ ಬಾಲಕ ಅದನ್ನು ಕೇಳ್ತಕ್ಕಂಥದ್ದನ್ನು, ಕಣ್ಣಲ್ಲಿ ನೋಡ್ತಕ್ಕಂಥದ್ದನ್ನು ನೋಡ್ತಾರೆ. ನೋಡಿ ಅಲ್ಲಿಂದ ಬೊಬ್ಬೆ ಹೊಡ್ಕೊಂಡು ಬರ್ತಾರೆ. ಏನಂತ? ಮಂತ್ರಕ್ಕೆ ಅಪಚಾರ ಆಯಿತು, ಮಂತ್ರಕ್ಕೆ ಅಪಚಾರ ಆಯಿತು. ಕೆಳವರ್ಗದವ ಕಿವಿಯಿಂದ ಕೇಳ್ಯಾನ, ಕಣ್ಣಿಂದ ನೋಡ್ಯಾನ. ಹಂಗಂದ್ರೆ ಏನು ಮಾಡಬೇಕು? ಅವನ ಕಿವಿಗೆ ಕಾದ ಸೀಸವನ್ನು ಸುರಿಬೇಕು. ಇದು ಶಿಕ್ಷೆ. ಊರ ಪ್ರಮುಖ ಆಗಿರ್ತಕ್ಕಂಥ ಮಾದರಸ ಇಂಥ ನ್ಯಾಯ ಪಂಚಾಯಿತಿಗಳನ್ನೆಲ್ಲ ನಿಭಾಯಿಸ್ತಿದ್ದ. ಇಂಥ ನ್ಯಾಯ ಪಂಚಾಯಿತಿಗಳನ್ನೆಲ್ಲ ಏನು ಮಾಡ್ತಿದ್ದ? ಬಗೆಹರಿಸ್ತಿದ್ದ. ಎಲ್ಲಿ ಹೋಯಿತು ಜಗಳ? ಎಲ್ಲಿ ಹೋಯಿತು ಅಂದರೆ ಮಾದರಸನ ಕಡೆ ಹೋಯಿತು. ಮಾದರಸನ ಕಡೆ ಹೋದರೆ ಸ್ವಲ್ಪ ಒಳ್ಳೆ ಮನುಷ್ಯನ ವ್ಯಕ್ತಿಯಾಗಿರ್ತಕ್ಕಂಥ ಮಾದರಸ ಅವನಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡೋಕ್ಕೆ ಅವನ ಮನಸ್ಸು ಒಪ್ತಾ ಇಲ್ಲ. ಕಠಿಣವಾದ ಶಿಕ್ಷೆಯನ್ನು ಕೊಡಲಿಕ್ಕೆ ಆತನ ಮನಸ್ಸು ಒಪ್ತಾ ಇಲ್ಲ. ಅಷ್ಟರಲ್ಲಿ ಏನಾಯಿತು ಅಂದರೆ, ಮನೆಯಿಂದ ಒಬ್ಬ ಮನುಷ್ಯ ಬಂದು ಹೇಳ್ತಾನೆ, ಪ್ರಭುಗಳೇ ನಿಮಗೆ ಪುತ್ರೋತ್ಸವವಾಗಿದೆ. ಅಂದರೆ ಬಸವಣ್ಣವ್ರು ಹುಟ್ಟಿದ್ರು ಅಂತ ಅರ್ಥ. ನಿಮಗೆ ಪುತ್ರೋತ್ಸವವಾಗಿದೆ. ಆಗ ಮಾದರಸ ಎದ್ದು ನಿಂತು ಹೇಳ್ತಾರೆ, ಎಷ್ಟೋ ಕಾಲಗಳಿಂದ, ಎಷ್ಟೋ ವರ್ಷಗಳಿಂದ ನನಗೊಬ್ಬ ಮಗ ಬೇಕಂತ ನನಗೆ ಹಂಬಲ ಇತ್ತು. ಅಂತ ಮಗ ಇವತ್ತು ಹುಟ್ಟ್ಯಾನ. ಹಾಗಾಗಿ ಆ ಹುಡುಗ ಮಾಡಿದ ತಪ್ಪೋ ಒಪ್ಪೋ ನಾನರಿಯೇ, ಅವ ಅಕಸ್ಮಾತ್ ತಪ್ಪು ಮಾಡಿದ್ರೂ ಚಿಂತಿಲ್ಲ, ಅವನಿಗೆ ನಾನು ಕಠಿಣವಾದ ಶಿಕ್ಷೆಯನ್ನು ಕೊಡೋದಿಲ್ಲ. ನನ್ನ ಮಗ ಹುಟ್ಟಿದ ಸಂಭ್ರಮದಲ್ಲಿ, ಸಂತೋಷದಲ್ಲಿ ನಾನಿದ್ದೇನೆ. ಹಾಗಾಗಿ ನಾನು ಏನು ಮಾಡ್ತೇನೆ, ಆ ಹುಡುಗನನ್ನು ಕ್ಷಮಿಸ್ತೀನಿ, ಅವ್ನಿಗೆ ಶಿಕ್ಷೆ ಕೊಡೋದಿಲ್ಲ ಅಂತ ಅವನಿಗೆ ಕ್ಷಮಿಸಿ ಕಳಿಸ್ಕೊಟ್ಬಿಡ್ತಾರೆ. ಕೇಳಕತ್ತೀರಿ? ನಾ ಹೇಳೋದು ಅರ್ಥ ಆಯ್ತಲ್ಲ ನಿಮಗೆ? ಅವನಿಗೆ ಶಿಕ್ಷೆ ಕೊಡಲಿಲ್ಲ. ಕೆಳವರ್ಗದ ಮಗುವಿಗೆ ಶಿಕ್ಷೆ ಕೊಡಲಿಲ್ಲ. ಅವ್ನು ಹಂಗೆ ವಾಪಸ್ ಕಳಿಸ್ತಾರೆ. ಅದಕ್ಕೆ ಅಲ್ಲಿರ್ತಕ್ಕಂಥ ಜನಗಳೆಲ್ಲರಿಗೂ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ನಮ್ಮ ಏಳಿಗೆ ಆಗಿ ನೀ ಹುಟ್ಟಿ ಬಂದಿ ಅಂತ ತಿಳ್ಕೊಂಡು ಮಗುವನ್ನು ಕೊಂಡಾಡ್ತಾರೆ, ಹಾಡು ಹರಿಸ್ತಾರೆ. ಒಂದು ವಿಚಾರ ಮಾಡಬೇಕು, ಬಸವಣ್ಣವರು ಈ ಜಗತ್ತಿಗೆ ಬಂದಿದ್ದಂಗಲೇ ದೀನ ದಲಿತರ ಉದ್ಧಾರಕ್ಕಾಗಿಯೇ ಬಂದಾರೆ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ದೀನ ದಲಿತರ ಉದ್ಧಾರಕ್ಕಾಗಿ. ನಾ ಏನು ಹೇಳ್ತಾ ಇದ್ದೀನಿ? ಬಸವಣ್ಣವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಬಸವಣ್ಣವ್ರಂಥ ವ್ಯಕ್ತಿತ್ವ ಹಿಂದಿಲ್ಲ, ಈಗಿಲ್ಲ, ಮುಂದಿಲ್ಲ, ಮತ್ತಾರು ಬಸವಣ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನೀವು ಬಸವಣ್ಣವರಾಗಕ್ಕೆ ಸಾಧ್ಯ ಇಲ್ಲ, ನಾವು ಬಸವಣ್ಣವರಾಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಸವಣ್ಣವರೇ ಸಾಟಿ. ಅದಕ್ಕಾಗಿ ಒಂದು ಕೃತಜ್ಞತಾ ಪೂರ್ವಕವಾಗಿ ಬಸವಣ್ಣವರಿಗೆ ನಾವೆಲ್ಲರೂ ಏನು ಮಾಡಬೇಕು? ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಬಸವಣ್ಣವರೇ ಸಾಟಿ, ಮತ್ತೆ ಯಾರು ಸಾಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಮುದ್ರ ಹೆಂಗೆ ಹೋಲಿಕೆ ಆಗಿ ಇನ್ನೊಂದು ಸಮುದ್ರ ನದಿ ಹೋಲಿಕೆ ಆಗೋದಿಲ್ಲಲ್ಲ. ಗೌರಿಶಂಕರ್ ಶಿಖರಕ್ಕೆ ಅದು ಶಿಖರ ಸಾಟಿ ಆಗ್ತದಲ್ಲ, ಹಂಗೆ ಬಸವಣ್ಣವರೇ ಸಾಟಿ. ಮತ್ತೊಬ್ಬ ಬಸವಣ್ಣ ಈ ಜಗತ್ತಿನಾಗ ಹುಟ್ಟಿಲ್ಲ, ಮುಂದೆ ಹುಟ್ಟಂಗಿಲ್ಲ, ಎಂದು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿಗೆ ಬರ್ತಿದ್ದಂಗೆ ದೀನ ದಲಿತರ ಉದ್ಧಾರಕ್ಕಾಗಿ ಬಂದರು ಬಸವಣ್ಣವರು. ಎಷ್ಟು ಭೇದ ಭಾವ ಇತ್ತು. ನಾವು ಸಣ್ಣ ಮಗುವಾಗಿರ್ತಕ್ಕಂಥ ಬಸವಣ್ಣವರು 8ನೇ ವಯಸ್ಸಿಗೆ ಅವರ ಅಪ್ಪಗೆ ಏಕ ದೇವೋಪಾಸನೆಯನ್ನು ಕಲಿಸ್ತಾರೆ. ಇದು ಯಾರಿಗೆ ಬರ್ತದ್ರಿ? 8ನೇ ವಯಸ್ಸಂದ್ರೆ ಏನು? ಗುಂಡ ಗಜ ಆಟ ಆಡಿ ಎಲ್ಲ ಹಾಳು ಮಾಡ್ತಕ್ಕಂಥ ವಯಸ್ಸದು. ಆದರೆ 8ನೇ ವಯಸ್ಸಿಗೆ ಏಕ ದೇವೋಪಾಸನೆಯನ್ನು ಕಲಿಸ್ತಾರೆ ಬಸವಣ್ಣವರು. ಹೆಂಗೆ ಕಲಿಸ್ತಾರೆ ಅಂದರೆ, ಅವರಪ್ಪ ಪೂಜೆ ಮಾಡ್ತಿದ್ದ, ಮಾದರಸ ಪೂಜೆ ಮಾಡ್ತಿದ್ದ. ಏನು? ಲಕ್ಷ್ಮೀ, ಸರಸ್ವತಿ, ಪಾರ್ವತಿ, ಗಣಪತಿ ಅಂತ ತಿಳ್ಕೊಂಡು ಪಂಚಾಯತನ ಪೂಜೆ ಅಂತ ಮಾಡ್ತಾರೆ. 5 ಪೂಜೆಗಳನ್ನು ಮಾಡ್ತಿದ್ದ. ಪೂಜೆ ಮಾಡ್ತಾ ಎಲ್ಲ ದೇವರಿಗೂ ಒಂದಿಷ್ಟು ಮಂತ್ರ ಹೇಳ್ತಾ, ಎಲ್ಲ ದೇವರಿಗೂ ಒಂದಿಷ್ಟು ಹೂಪತ್ರಿ ಏರಿಸ್ತಿದ್ದ. ಆಗ ಬಸವಣ್ಣವ್ರು ಏನು ಕೇಳ್ತಾರೆ ಬಸವಣ್ಣವ್ರು ಅಂದರೆ, ಅಪ್ಪ ದೇವರು ಒಬ್ಬನೇ ಅಂತ ಭಗವದ್ಗೀತೆ ಹೇಳ್ತದಲ್ಲ, ಉಪನಿಷತ್ತು ಹೇಳ್ತದಲ್ಲ ಅಂದರೆ ಹೌದು ಅಂತಾನೆ ಅವರಪ್ಪ. ಮತ್ತು ನೀ ಎಷ್ಟು ದೇವ್ರ ಪೂಜೆ ಮಾಡಕತ್ತೀಯಲ್ಲ ಅಂದವರಪ್ಪಗವ. ನೀ ಎಷ್ಟು ದೇವ್ರ ಪೂಜೆ ಮಾಡಕತ್ತೀಯಲ್ಲಪ್ಪ ಅಂದರು ಬಸವಣ್ಣವ್ರು.
ಉಪನಿಷತ್ತು ಭಗವದ್ಗೀತೆ ನನಗೆಲ್ಲ ಗೊತ್ತೈತಿ, ಸುಮ್ಮ ಕುಂತು ಪೂಜೆ ನೋಡಿಲಿ ಎದ್ದು ಹೋಗು ಅಂದರು. ಎದ್ದು ಬಂದರು. ಯಾಕಂದ್ರೆ ಒಂದೊಂದು ಸಲ ಏನಾಗ್ತದೆ ಅಂದರೆ ಮಕ್ಕಳು ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂದ್ರೆ ನಮಗೆ ಸಿಟ್ಟು ಬರೋದು. ಅವ್ರು ಭಾಳ ಪ್ರಶ್ನೆ ಕೇಳಕತ್ತರು, ನಮ್ಮಲ್ಲಿ ಉತ್ತರ ಇಲ್ಲ ಅಂತ ತಿಳ್ಕೊಂಡು ಅವಾಗ ಏನಾಗ್ತದೆ, ನಮ್ಗೆ ಭಾಳ ಸಿಟ್ಟು ಬರ್ತದೆ, ಕೋಪ ಬರ್ತದೆ. ನಮ್ಗೆ ಎದ್ದು ಹೋಗೋಣ. ಬಸವಣ್ಣವ್ರಿಗೆ ಭಾಳ ನೀರಡಿಕೆ ಆಗಿತ್ತಂತ, ಭಾಳ ನೀರಡಿಕೆ ಆಗಿತ್ತ ಬಸವಣ್ಣವ್ರಿಗೆ. ಆಗ ಅವ್ರ ಅಮ್ಮನ ಹೋಗಿ ನೀರು ಕೇಳಿದಿರುತ್ತೆ, ನನಗೊಂದಿಷ್ಟು ನೀರು ಕೊಡವ ಕುಡಿಯಾಕಂದ್ರೆ. ಅದಕ್ಕೆ ಅವ್ರ ಅವ್ವ ಹೇಳಿಲ್ಲಂತ, ನಿಮ್ಮ ಅಪ್ಪನ ಪೂಜೆ ಮುಗಿದಲ್ಕ ನೀರು ಕೊಡಂಗಿಲ್ಲ ಅಂದ್ರಂತ. ನಿಮ್ಮ ಅಪ್ಪನ ಪೂಜೆಗೆ ಮುಗಿದಲ್ಕ ನೀರು ಕೊಡೋದಿಲ್ಲ ಅಂದ ಕೂಡಲೇ ಆಗ ಬಸವಣ್ಣವ್ರು ಏನು ಮಾಡಿದ್ರು ಅಂದ್ರೆ ಒಂದು ಸಣ್ಣ ಗುದ್ಲಿ ತೊಗೊಂಡು ಹಿತ್ಲಾಗ ಹೋಗಿ ಸಣ್ಣ 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 ಗುಂಡಿಗಳನ್ನು ತೋಡಿದ್ರು. ಗುಂಡಿಗಳಂದ್ರೆ ತಿಳಿತದಲ್ಲ, ತಗ್ಗು ಸಣ್ಣ 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 ಗುಂಡಿಗಳನ್ನು ತೋಡಿದ್ರು. ಅವ್ರ ಅಪ್ಪ ಒಳಗಿನ ಪೂಜೆ ಮುಗಿಸಿ ಸೂರ್ಯೋಪಾಸನೆಗಂತ ಹೊರಗೆ ಬರ್ತಾನೆ. ಹೊರಗೆ ಬಂದ್ರೆ ನೋಡ್ತಾರ, ಏನೋ ಇವು ತೆಗ್ಗುಗಳು ಯಾರು ತೆಗ್ದಾರ. ಅವ್ರು ಏನು ಹೇಳ್ತಾಳೆ, ನಿಮ್ಮ ಮಗ ಏನೋ ಮಾಡ್ತಿದ್ದ ನೋಡ್ರಿ, ಅವನೇ ಮಾಡಿರ್ಬೇಕಿದ್ದೆಲ್ಲ, ಇದೇ ಒಂದೆಲ್ಲ ಕೆಲಸ ಅವನು ಬಸವಣ್ಣವ್ರನ್ನ ಕರೆದು ಕೇಳಿದ, ಏನೋ ಬಸವ ಏನು ಮಾಡಕತ್ತಿ ಇದನ್ನ? ಇಲ್ಲಪ್ಪ, ನನಗೆ ಭಾಳ ಬಾಯಾರಿಕೆ ಆಗಿತ್ತು, ಭಾಳ ನೀರಡಿಕೆ ಆಗಿತ್ತು. ನೀರು ಕೇಳಿದ್ರೆ ಅವು ಅದೇನು ಪೂಜೆ ಆಗೋ ತನಕ ನೀರು ಕೊಡ್ದು ಹೋಗಿ ಅಂದ್ಬಿಟ್ಲು. ಅದಕ್ಕೆ ನಾ ಏನು ಮಾಡಕತ್ತಿದ್ನಿ, ಬಾವಿ ತೋಡಾಕತ್ತಿದ್ನಿ ಅಂದರು ಬಸವಣ್ಣವ್ರು. ಅವರಪ್ಪನಾಗತ್ತ, ಎಷ್ಟು ಹುಚ್ಚದಿಯೋ ನೀನು, ಎಷ್ಟು ಹುಚ್ಚದಿಯೋ ನೀನು. ಹಿಂಗೆ ಈಟೀಟ ಕಡೆ ತೆಗ್ಗಿನಾಗ ಹಿಂಗೆ ತೆಗ್ಗುಗಳು ತೆಗೆದ್ರೆ ನೀರು ಬರ್ತಾವೇನೋ, ಒಂದೇ ಕಡೆ ಆಳವಾಗಿ ಬಾವಿ ತೋಡಿದ್ರೆ ನೀರು ಬರ್ತಾವೆ, ಇಟೀಟ ತೆಗ್ಗು ತೋಡಿದ್ರೆ ಹಂಗೆ ನೀರು ಬರೋಂಗಿಲ್ಲ ಅಂತ. ಹಂಗೆ ನೀರು ಬರೋಂಗಿಲ್ಲ ಅಂತ ಯಾವಾಗ ಹೇಳ್ತಾರಲ್ಲ, ಆಗ ಕುಳಿತ ತಕ್ಷಣವೇ ಅವಾಗ ಬಸವಣ್ಣವ್ರು ಏನಂದ್ರು ಅಂತಂದರೆ ಒಂದು ಮಾತನ್ನು ಹೇಳ್ತಿದ್ದಾರೆ, ಹಾಗೇ ಕಣಪ್ಪ, ನೀ ಹೆಂಗೆ ಇಟೀಟ ಬಾವಿ ತೆಗ್ಗು ತೋಡಿದ್ರೆ ನೀರು ಬರೋದಿಲ್ಲ ಅಂತ ಹೇಳ್ತೀಯಲ್ಲ, ಹಾಗೆ ಒಂದೇ ಕಡೆ ಆಳವಾಗಿ ಬಾವಿ ತೋಡಿದ್ರೆ ಹೆಂಗೆ ನೀರು ಬರ್ತಾವಲ್ಲ, ಹಾಗೆ ನೀನು ಇಟೀಟ ದೇವರಿಗೆ ಇಟೀಟ ಪೂಜೆ ಮಾಡಕ್ಕೆ ಹೋದ್ರೆ ಅದು ಯಾವ ದೇವರಿಗೂ ಸಲ್ಲೋದಿಲ್ಲ. ಅದಕ್ಕೆ ಒಂದೇ ದೇವರನ್ನ ಒಂದೇ ಮಂತ್ರದಿಂದ ಆಳವಾಗಿ ಧ್ಯಾನ ಮಾಡಿದ್ರೆ, ಪೂಜೆ ಮಾಡಿದ್ರೆ ಅದು ದೇವರಿಗೆ ಸಲ್ತದೆ, ಇಲ್ಲ ಅಂದ್ರೆ ಸಲ್ಲಂಗಿಲ್ಲ ಅಂತ ತಿಳ್ಕೊಂಡು ಏಕದೇವೋಪಾಸನೆಯನ್ನು ಕಲಿಸ್ತಾರೆ. ದೇವರೊಬ್ಬನೇ ಇರ್ತಕ್ಕಂಥವನು ಏಕದೇವೋಪಾಸನೆಯನ್ನು ಕಲಿಸೋದು. ದೇವರೊಬ್ಬನೇ, ಈ ಜಗತ್ತಿಗೆಲ್ಲ ದೇವರೊಬ್ಬನೇ, ಅವನೊಬ್ಬನೇ ತಂದೆ. ಇಂಥ ಮಡಿ ಹುಳಿಗಳು ಯಾಕೆ ಬೇಕು ನಿಮಗೆಲ್ಲ ಕೇಳಿದ್ರು, ಹೋಮ ಹವನಗಳೆಲ್ಲ ಯಾಕೆ ಬೇಕು ಅಂತ ಕೇಳ್ತಾರೆ ಪ್ರಶ್ನೆಯನ್ನು. ಹೋಮ ಮಾಡ್ತಾಯಿದ್ರು, ಹೋಮ ಮಾಡುವಂಥ ಪರಿಸ್ಥಿತಿಯೊಳಗೆ ತುಪ್ಪ ಪೀತಾಂಬರಗಳನ್ನು ಸುಡ್ತಿದ್ರು. ಆಗ ಬಸವಣ್ಣವ್ರು ಬಂದು ಪ್ರಶ್ನೆ ಮಾಡ್ತಾರೆ. ಏನು ಪ್ರಶ್ನೆ ಮಾಡ್ತಾರಂದ್ರೆ, ಇಷ್ಟು ಅಮೂಲ್ಯವಾಗಿರ್ತಕ್ಕಂಥ ಬಟ್ಟೆ ಸುಡಾಕತ್ತೀರಿ, ಆ ತಿನ್ನುವಂಥ ಆಹಾರ ತುಪ್ಪ ಸುಡಾಕತ್ತೀರಿ, ಇದನ್ನು ಬಡವಿಗೆ ಕೊಟ್ಟರೆ ಅವ್ನು ಹೊಟ್ಟೆ ತುಂಬುತ್ತಲ್ಲ, ಅವನ ಮೈ ಮುಗಿಸ್ತಲ್ಲ. ಹೋಮ ಮಾಡ್ತಕ್ಕಂಥ ಪೂಜಾರಿ ಹೇಳ್ತಾನೆ, ಇದನ್ನೆಲ್ಲ ಮಾಡೋದ್ರಿಂದ ಅಗ್ನಿದೇವ ಶಾಂತ ಆಗ್ತಾನೆ, ತೃಪ್ತಿ ಆಗ್ತಾನೆ ಅಂತ. ಅಷ್ಟೊತ್ತಿಗೆ ಯಾರು ಪೂಜೆ ಮಾಡ್ತಿದ್ದಲ್ಲ ಪೂಜಾರಿ, ಅವ್ರ ಮನೆಯಿಂದ ಒಬ್ಬ ಓಡಿ ಬಂದು ಹೇಳ್ತಾನೆ, ಪೂಜಾರಿಗಳೇ ನಿಮ್ಮ ಮನೆಗೆ ಬೆಂಕಿ ಬಿದ್ದದ ಅಂತ ಹೇಳ್ತಾನೆ. ಹೆಂಗೋ ಅವ್ರ ಮನೆಗೆ ಬೆಂಕಿ ಹತ್ಕೊಂಡಿತ್ತು. ಆಗ ಅವ ಬೊಬ್ಬೆ ಕೊಡೋದು ಎದ್ದು ಹೊಂಟ, ಓಡಿ ಹೊಂಟ. ಅದಕ್ಕೆ ಬಸವಣ್ಣವ್ರು ಅಂದರು, ನೋಡು ಗುರುಗಳೇ, ಪೂಜಾರಿಗಳೇ, ಅಗ್ನಿದೇವ ಇಷ್ಟಕ್ಕೆ ಶಾಂತ ಆಗಲಿಲ್ಲ, ಅಗ್ನಿದೇವನಿಗೆ ನಿಮ್ಮ ಮನೆಯೇ ಬೇಕಾಯಿತು, ಅದಕ್ಕೆ ನಿಮ್ಮ ಮನೆಗೆ ಬೆಂಕಿ ಹೆಚ್ಚಾನ ಅಗ್ನಿದೇವ, ಇನ್ನಷ್ಟು ಜೋರಾಗಿ ಮಂತ್ರ ಹೇಳ್ರಿ ಅಂತ ತಿಳ್ಕೊಂಡು ಬಸವಣ್ಣವರು ಆ ಪೂಜಾರಿ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಕಿಚ್ಚು ದೈವವೆಂದು ಹವಿಯ ನಿಕ್ಕುವ, ಕಿಚ್ಚು ದೈವವೆಂದು ಹವಿಯ ನಿಕ್ಕುವ, ಹಾರುವನ ಮನೆಯಲ್ಲಿ ಕಿಚ್ಚೆದ್ದು ಸುಡುವಾಗ ಬಚ್ಚಲ ನೀರ ಬೀದಿಯ ಧೂಳ ಹೊಯ್ದು ಬೊಬ್ಬಿಡುತ್ತೆಲ್ಲರ ಕರೆವರಯ್ಯ. ಕೂಡಲ ಸಂಗಮ ದೇವ ನಿಮ್ಮ ವಂದನೆಯ ಮರೆತು ನಿಂದಿಸುತ್ತಿದ್ದರಯ್ಯ. ವಂದನೆ ಮರೆತು ನಿಂದಿಸಕತ್ತರು. ಅದಕ್ಕೆ ಇವೆಲ್ಲ ಮೂಢನಂಬಿಕೆಗಳನ್ನು ಹೊಡೆದು ಹಾಕಿದರು.